ಅಪ್ಪ ಅಮ್ಮ ಇವತ್ ಕಾಫಿ ಮಾಡೋ ಮೂಡ್ನಲ್ಲಿ ಇಲ್ಲ. ಮೂಡಿಲ್ವಾ? ಮೊನ್ನೆ ತಾನೇ ಒಂದು ಮುತ್ತಿನ ಮೂಗುತಿ ಕೊಟ್ಟಿದೀನಿ. ಇವತ್ ಯಾವ ಮುತ್ತು ಬೇಕಂತ ಅಪ್ಪನ ಹುಡುಗಾಟನೇ ಇನ್ನೂ ನಿಂತಿಲ್ಲ, ಇನ್ ಮಗನ್ ಹುಡುಗಾಟ ಎಲ್ಲಿ ನಿಲ್ಲಿಸ್ತೀರಾ ನೀವು? ಯಾಕೆ ಇಷ್ಟು ಗರಂ ಆಗಿದ್ಯಾ? ಏನಾಗಿದೆಯೇ? ನೋಡ್ರಿ, ಅದೇನೋ ಚಾಲೆಂಜ್ ಅಂತೆ, ಕರ್ಮ. ಆ ದೇಶಪಾಂಡೆ ಮಗಳನ್ನ ನಿಮ್ ಮಗ ಮನೆ ಕರ್ಕೊಂಡ್ ಬಂದಿದ್ದಾನೆ ರೀ. ದೇಶಪಾಂಡೆ ಮಗಳ? ಏನು ಇದು ಅವಾಂತರ? ನೀನಾದ್ರೂ ಅವನಿಗೆ ಬುದ್ಧಿ ಹೇಳ್ಬಾರ್ದ? ನನ್ ಕೈಯಲ್ಲಿ ಈ ಕೆಲ್ಸ ಆಗ್ಲಿಲ್ಲ, ಅದಕ್ಕೆ ನಿಮಗ್ ಹೇಳ್ತಾ ಇರೋದು. ಹೋಗ್ರಿ. ಅಮ್ಮ, ನೀನಾದ್ರೂ ಅವ್ನಿಗೆ ಹೇಳ್ಬಾರ್ದಾಗಿತ್ತಾ? ಯಾರಿಗ್ ಬೇಕು ಹೋಗಯ್ಯ. ನಿನ್ನ ಮಗ ಮಾತಲ್ಲಿ ಚುಚ್ಚಿದ್ರೆ ಅವಳು ಕಣ್ಣಲ್ಲೇ ಚುಚ್ಚುತ್ತಾಳೆ. ಈ ವಯಸ್ಸಾದವಳಿಗೆ ಸ್ವಲ್ಪನೂ ಮರ್ಯಾದೆನೇ ಇಲ್ಲ. ಈಗ ಅವಳೆಲ್ಲಿದ್ದಾಳೆ? ಅಮ್ಮ ರೂಮ್ ನಲ್ಲಿದ್ದಾಳೆ. ಅಲ್ಲಮ್ಮ, ನೀನು ಮದ್ವೆ ಆಗೋ ಹುಡುಗಿ, ಹೀಗೆ ಮನೆ ಬಿಟ್ಬಿಟ್ಟು ಬಂದ್ಬಿಟ್ರೆ ನೋಡ್ದವ್ರು ಏನ್ ತಿಳ್ಕೊಂತಾರಮ್ಮ? ನೋಡಮ್ಮ, ನನ್ ಮಗನಿಗೆ ಸ್ವಲ್ಪ ತುಂಟಾಟ ಜಾಸ್ತಿ. ಅವನೇನಾದ್ರೂ ತರಲೆ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೋಬೇಡಮ್ಮ. ಅವನೇನಾದ್ರೂ ಹೆದರ್ಸಿ ಬೆದರ್ಸಿ ನಿನ್ನ ಕರ್ಕೊಂಬನ್ನ. ಹಾಗೇನಾದ್ರೂ ಮಾಡಿದ್ರೆ ನೀನೇನು ಹೆದರ್ಕೋಬೇಡ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಇವಾಗ ನಾನೇ ನಿನ್ನ ಕರ್ಕೊಂಡು ಹೋಗಿ ನಿಮ್ ಮನೆಗ್ ಬಿಟ್ಟು ಬರ್ತೀನಿ. ಬಾಮ್ಮ, ಏನಾದ್ರೂ ಹೇಳಮ್ಮ, ಮಾತಾಡು. ಅವನನ್ನೇ ಕೇಳಿ. ಅವನ್ನ ಕೇಳಿದ್ರೆ ನಿನ್ನನ್ ಕೇಳು ಅಂತಾನೆ, ನಿನ್ನನ್ ಕೇಳಿದ್ರೆ ಅವನ್ನ ಕೇಳು ಅಂತೀಯ. ನಾವೇನು ಅಂತ ಅರ್ಥ ಮಾಡ್ಕೋಬೇಕು? ಮಗಳೇ, ನಿಮ್ಮ ಅಮ್ಮಂಗೆ ಹೇಳಿ ನನಗೊಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಕ್ ಹೇಳು. ಅಪ್ಪ ಅಮ್ಮ ಇವತ್ ಕಾಫಿ ಮಾಡೋ ಮೂಡ್ನಲ್ಲಿ ಇಲ್ಲ. ಮೂಡಿಲ್ವಾ? ಮೊನ್ನೆ ತಾನೇ ಒಂದು ಮುತ್ತಿನ ಮೂಗುತಿ ಕೊಟ್ಟಿದೀನಿ. ಇವತ್ ಯಾವ ಮುತ್ತು ಬೇಕಂತ ಅಪ್ಪನ ಹುಡುಗಾಟನೇ ಇನ್ನೂ ನಿಂತಿಲ್ಲ, ಇನ್ ಮಗನ್ ಹುಡುಗಾಟ ಎಲ್ಲಿ ನಿಲ್ಲಿಸ್ತೀರಾ ನೀವು? ಯಾಕೆ ಇಷ್ಟು ಗರಂ ಆಗಿದ್ಯಾ? ಏನಾಗಿದೆಯೇ? ನೋಡ್ರಿ, ಅದೇನೋ ಚಾಲೆಂಜ್ ಅಂತೆ, ಕರ್ಮ. ಆ ದೇಶಪಾಂಡೆ ಮಗಳನ್ನ ನಿಮ್ ಮಗ ಮನೆ ಕರ್ಕೊಂಡ್ ಬಂದಿದ್ದಾನೆ ರೀ. ದೇಶಪಾಂಡೆ ಮಗಳ? ಏನು ಇದು ಅವಾಂತರ? ನೀನಾದ್ರೂ ಅವನಿಗೆ ಬುದ್ಧಿ ಹೇಳ್ಬಾರ್ದ? ನನ್ ಕೈಯಲ್ಲಿ ಈ ಕೆಲ್ಸ ಆಗ್ಲಿಲ್ಲ, ಅದಕ್ಕೆ ನಿಮಗ್ ಹೇಳ್ತಾ ಇರೋದು. ಹೋಗ್ರಿ. ಅಮ್ಮ, ನೀನಾದ್ರೂ ಅವ್ನಿಗೆ ಹೇಳ್ಬಾರ್ದಾಗಿತ್ತಾ? ಯಾರಿಗ್ ಬೇಕು ಹೋಗಯ್ಯ. ನಿನ್ನ ಮಗ ಮಾತಲ್ಲಿ ಚುಚ್ಚಿದ್ರೆ ಅವಳು ಕಣ್ಣಲ್ಲೇ ಚುಚ್ಚುತ್ತಾಳೆ. ಈ ವಯಸ್ಸಾದವಳಿಗೆ ಸ್ವಲ್ಪನೂ ಮರ್ಯಾದೆನೇ ಇಲ್ಲ. ಈಗ ಅವಳೆಲ್ಲಿದ್ದಾಳೆ? ಅಮ್ಮ ರೂಮ್ ನಲ್ಲಿದ್ದಾಳೆ. ಏನಮ್ಮ? ನೋಡಮ್ಮ ಮಗು, ದೊಡ್ಡ ಮನುಷ್ಯರ ಮಗಳು ಹೀಗೆಲ್ಲ ಮನೆ ಬಿಟ್ಟು ಬಂದು ನಮ್ಮಲ್ಲಿರೋದು ಚೆನ್ನಾಗಿರಲ್ಲಮ್ಮ. ನೋಡಿದವರು ತಪ್ಪು ತಿಳ್ಕೊತಾರೆ. ನಾನೇ ನಿಮ್ ಮನೆಗೆ ಬರ್ಬೇಕು ಅಂತ ಬರ್ಲಿಲ್ಲ, ಬರೋ ಹಾಗ್ ಮಾಡ್ದ. ಯಾತಕ್ಕಮ್ಮ? 10 ದಿನ ನಾನು ಈ ಮನೇಲಿದ್ರೆ ಅವನ್ ಮೇಲೆ ಪ್ರೀತಿ ಹುಟ್ಟತ್ತಂತೆ. ಅದ್ ಹೇಗ್ ಹುಟ್ಟುತ್ತೋ ನಾನು ನೋಡ್ತೀನಿ. ಇದೇನು ಎಡಗೊಟ್ಟು? ನೋಡಮ್ಮ, ಅವನ್ ಪರವಾಗಿ ನಾನ್ ನಿನ್ ಕ್ಷಮೆ ಕೇಳ್ತೀನಿ. ನಿನ್ ತಂಟೆಗೆ ಬರ್ದೇ ಇರೋ ಹಾಗೆ ನಾನು ಅವ್ನ ಬುದ್ಧಿನೂ ಹೇಳ್ತೀನಿ. ಬಾಮ್ಮ, ಮನೆಗ್ ಬಿಟ್ಟು ಬರ್ತೀನಿ. ಸಾರಿ ಅಂಕಲ್, ನಾನೊಂದ್ಸಲ ನಿರ್ಧಾರ ತಗೊಂಡ್ಮೇಲೆ ಚೇಂಜ್ ಮಾಡೋದಿಲ್ಲ. ಐ ಆಮ್ ಗೋಯಿಂಗ್ ಟು ಸ್ಟೇ ಹಿಯರ್ ಫಾರ್ 10 days. ದಟ್ಸ್ ಆಲ್. ಲಲಿತಾ, ಇದಕ್ ಪರಿಹಾರನ ನಾವು ಬೇರೆ ಕಡೆನೆ ಹುಡುಕ್ಬೇಕು. ಬಾ ಹೋಗೋಣ. ಇಲ್ಲಿ ಏನ್ ನಡೀತು ಅನ್ನೋದು ನಮಗ್ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ನಮ್ ಮಗ ನಿಮ್ ಮಗಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಏನಾಯ್ತಮ್ಮ ಅಂತ ಕೇಳಿದ್ರೆ ಅವಳು ಏನು ಹೇಳ್ತಾ ಇಲ್ಲ. ನಮ್ಮನೇಲೆ 10 ದಿನ ಇರ್ತಾಳಂತೆ. ಏನೋ ಹುಡುಗಾಟಿಗೆ ಮಕ್ಳು ಹಾಗಂದಿದ್ದಾರೆ. ದಯವಿಟ್ಟು ನಿಮ್ ಮಗಳನ್ನ ನಿಮ್ ಜೊತೆ ಕರ್ಕೊಂಡ್ ಬಂದ್ಬಿಡಿ. ಸಮಸ್ಯೆ ಏನಿಲ್ಲ, ನಿಮ್ ಮಗನಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ, ಆದ್ರೆ ನನ್ನ ಮಗಳದನ್ನ ನೋಡ್ಕೋತಾಳೆ. ಇನ್ನು ಸಮಸ್ಯೆ ನನ್ನ ಮಗಳು ನಿಮ್ ಮನೆಗೆ ಬರೋದ್ರಿಂದ ಏನಾದ್ರೂ ಉಂಟಾಗಿದ್ರೆ, ಅಂದ್ರೆ ಡೈಲಿ ಎಕ್ಸ್ಪೆನ್ಸಸ್, ಮೇಂಟೆನೆನ್ಸ್. ಇಲ್ಲ, ಅಂಥದ್ದೇನಿಲ್ಲ ಸರ್. ನಿಮ್ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ. ಅಂಥವಳು ಗುರುತು ಪರಿಚಯ ಇಲ್ದಿರೋ ನಮ್ಮಂಥವ್ರ ಮನೆಗೆ ಬಂದಿದ್ರೆ ಜನ ನೂರಾರು ಮಾತಾಡ್ತಾರೆ. ಅದು ಅವಳಿಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಸಾರಿ, ಐ ಆಮ್ ಹೆಲ್ಪ್ಲೆಸ್. ನನ್ನ ಮಗಳು ಒಂದ್ಸತಿ ಡಿಸಿಷನ್ ತಗೊಂಡ್ಳು ಅಂತಂದ್ರೆ ಮುಗೀತು. ನಾನ್ ಮೊಂಡು ಅಂತಂದ್ರೆ ಆಕೆ ಜಗಮೊಂಡು. ಹಾಗಿದ್ರಾಯ್ತು, ನಮ್ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀವಿ. ನಂದೊಂದು ರಿಕ್ವೆಸ್ಟ್. ಹೇಳಿ. ನಮ್ ಮಗನಿಗೆ ಯಾವ ರೀತಿನಲ್ಲೂ ಅಪಾಯ ಆಗ್ಬಾರ್ದು. ನಮಗಿರೋದು ಒಬ್ಬನೇ ಮಗ, ಪ್ಲೀಸ್.
ನಿಮ್ಮ ಒಳ್ಳೆತನನೇ ಅವನನ್ನು ಉಳಿಸಬಹುದು. ಸರಿ ಆಗ್ಲಿ, ನಮಸ್ಕಾರ. ಅಣ್ಣ, ನೀವ್ ಇನ್ನೊಂದ್ಸಾರಿ ಆಲೋಚನೆ ಮಾಡಿ ಐಶುನ ಕರ್ಸ್ಕೊಳ್ಳೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಆ ಯೋಚನೆ ಬೇಡ. ಫೋನ್ ಮಾಡು ಅಂತ ಧರ್ಮ್ ಹೇಳಿದ್ನಲ್ಲ, ನೆನಪು ಮಾಡಿ ಫೋನ್ ಮಾಡ್ಲಿಕ್ಕೆ ಹೇಳಿ. ಅಲ್ಲಮ್ಮ, ನನ್ನ ಮಗ ಏನೋ ಚಾಲೆಂಜ್ ಹಾಕ್ತ ಅಂತ ನೀನ್ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೋಬೇಕಾಗಿರ್ಲಿಲ್ಲ. ಅಲ್ಲಿ ನೋಡಿದ್ರೆ ನಿಮ್ ತಂದೆ ನಿನ್ ಹಠನೇ ಸರಿ ಅಂತಾರೆ. ಒಟ್ನಲ್ಲಿ ನಮ್ ಪರಿಸ್ಥಿತಿ ಬೆಂಕಿ ಮೇಲೆ ನಿಂತ ಹಾಗಾಗಿದೆ. ಆಯ್ತು, ನಿನ್ನ ನನ್ನ ದೊಡ್ಡ ಮಗಳು ಅಂತ ತಿಳ್ಕೊಂಡು ನಿನಗ್ ಯಾವ ಕೊರತೆನೂ ಬರ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನೀನು ಅಷ್ಟೇ, ಇದು ನಿಂದೇ ಮನೆ ಅಂತ ತಿಳ್ಕೊಂಡಿರ್ಬೇಕು. ನೋಡಮ್ಮ ಐಶ್ವರ್ಯ, 10 ದಿನ ಯಾಕೆ, ನಿನ್ಗೆ ಎಷ್ಟು ದಿನ ಇರ್ಬೇಕು ಅನ್ಸುತ್ತೋ ಅಷ್ಟು ದಿನ ನಮ್ಮನೇಲೇ ಇರು. ನಿನಗಿಲ್ಲಿ ಯಾರೂ ತೊಂದರೆ ಮಾಡಲ್ಲ. ನಿನಗೇನ್ ಬೇಕೋ ಅದನ್ನ ಸಂಕೋಚ ಇಲ್ದೆ ಕೇಳಿ ತಗೋ. ಆ ಪ್ರೇಮ್ ಕಡೆಗೆ ತಿರುಗು ನೋಡ್ಬೇಡ ನೀನು. ಇಲ್ಲಿದ್ದಷ್ಟು ದಿನ ಸಂತೋಷವಾಗಿ ಇದ್ದು ಹೋಗಮ್ಮ. ನೀನು ಇಲ್ಲಿ ಹ್ಯಾಪಿ ಆಗಿದ್ದೆ ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಕು. ನಮ್ಮ ಕುಟುಂಬದ ಸಂತೋಷ ಭವಿಷ್ಯ ಈಗ ನಿನ್ ಕೈಲೇ ಇದೆಮ್ಮ. ನಮ್ಗಿರೋನು ಒಬ್ಬನೇ ಮಗ, ಅವನಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಷ್ಟೇ. ಐಶ್ವರ್ಯ ಊಟ ಕರ್ಕೊಂಬಮ್ಮ.